ಕೈಗೆಟಕುವ ರೀತಿಯ ಫೀಸ್ನಲ್ಲಿ ನಡೀತಾ ಇರೋದು ಮತ್ತು ಟೀಚರ್ಸ್ ಕ್ವಾಲಿಟಿ ಇರ್ಬೋದು, ಒಟ್ಟು ವಾತಾವರಣ ನೋಡಿದಾಗ ಇಂತಹ ಶಿಕ್ಷಣ ಸಂಸ್ಥೆಗಳು ಇವತ್ತು ಮಾದರಿ ಸಂಸ್ಥೆಗಳ ಅವಶ್ಯಕತೆ ಇದೆ. ಮಕ್ಕಳಾಗಿ ಬಂದು ವಿದ್ಯಾರ್ಥಿಗಳಾಗಿ ಬಂದು ಉದ್ಯೋಗ ಪಡ್ಕೊಂಡು ಹೊರಗಡೆ ಹೋಗುವಂತ ಒಂದು ಸದುದ್ದೇಶವನ್ನು ಇಟ್ಕೊಂಡಿದೀವಿ. ಇವತ್ತು ವಾಸವಿ ಗ್ರೂಪ್ ಆಫ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಅವರ ಹೊಸ ಕೋರ್ಸಿನ ಉದ್ಘಾಟನೆ ಸಮಾರಂಭ ಇತ್ತು. ಇಲ್ಲಿ ವಿಶೇಷವಾಗಿ ಮಧ್ಯಮ ವರ್ಗದ ಮಕ್ಕಳಿಗೆ ಬೇಕಾಗಿರುವಂತಹ ಶಿಕ್ಷಣವನ್ನ, ಅಂದ್ರೆ ಅದು ಡಿಗ್ರಿ ಇರ್ಬೋದು, PUC, ಡಿಗ್ರಿ, ಪಾಲಿಟೆಕ್ನಿಕ್ ಮತ್ತು ಈವ್ನಿಂಗ್ ಕಾಲೇಜ್ ಇದೆ, ಎಲ್ಲವನ್ನು ಬಹಳ ವ್ಯವಸ್ಥಿತವಾಗಿ ಅವರಿಗೆ ಕೈಗೆಟಕುವ ರೀತಿಯ ಫೀಸ್ನಲ್ಲಿ ನಡೀತಾ ಇರೋದು ಮತ್ತು ಟೀಚರ್ಸ್ ಕ್ವಾಲಿಟಿ ಇರ್ಬೋದು, ಒಟ್ಟು ವಾತಾವರಣ ನೋಡಿದಾಗ ಇಂತಹ ಶಿಕ್ಷಣ ಸಂಸ್ಥೆಗಳು ಇವತ್ತು ಮಾದರಿ ಸಂಸ್ಥೆಗಳ ಅವಶ್ಯಕತೆ ಇದೆ. ನಾನು ವಿಶೇಷವಾಗಿ ಮಕ್ಕಳಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮನೂ ಇತ್ತು, ಟಾಪರ್ಸ್ಗಳಿಗೆ ಸನ್ಮಾನ ಮಾಡಿದರು. ಮತ್ತು ನಾನು ಇವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿರೋದೇನು ಅಂತಂದ್ರೆ, ನಮ್ಮ ಭಾರತದ ಸಂಸ್ಕೃತಿಯ ಮತ್ತು ನಮ್ಮ ಪರಿಸರದ ಒಂದು ರಾಯಭಾರಿಗಳಾಗಿ ಇವರು ತಾವು ಬದುಕನ್ನು ನಡೆಸಬೇಕು, ಬೇರೆಯವ್ರಿಗೂ ಪ್ರೇರಣೆ ಮಾಡಬೇಕು. ಈ ವಿಷಯವನ್ನ ನಾನು ಹೇಳ್ತೀನಿ. ಈ ಪರಿಸರದ ಕೆಲಸ ಏನಿದೆ ಅಲ್ಲ, ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅನ್ನುವಂಥದ್ದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿರೋ ವಿಷಯ. ಆದ್ರೆ ಪ್ರತಿಯೊಬ್ಬರು ಇದರಲ್ಲಿ ಸಹಭಾಗಿತ್ವ ಕೊಡ್ಲಿಲ್ಲ ಅಂತಂದ್ರೆ ದಿನದಿಂದ ದಿನಕ್ಕೆ ಸ್ಥಿತಿ ಗಂಭೀರವಾಗಿ ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಬೆಳಿಗ್ಗೆ ಎದ್ದಾಗ ಹಾಲಿನ ಪ್ಯಾಕೆಟ್ ಅನ್ನ ಸಣ್ಣ ತುಂಡು ಬೇರ್ಪಡೆ ಆಗದೇ ಇರೋದರಿಂದ ಕತ್ತರಿಸೋದ್ರಿಂದ ಹಿಡ್ಕೊಂಡು ನಮ್ಮ ಜೀವನದಲ್ಲಿ ನೀರಿನ ಬಾಟ್ಲಿ ಇರ್ಬೋದು, ಯಾಕೆ ಒಮ್ಮೆ ಬಳಸಿ ಬಿಸಾಕುವ ಕಾಗದವೂ ಬೇಡ, ಪ್ಲಾಸ್ಟಿಕ್ಕು ಬೇಡ. ಯಾಕಂದ್ರೆ ಬರೀ ಪ್ಲಾಸ್ಟಿಕ್ ವಿರುದ್ಧ ಅಷ್ಟೇ ಹೋರಾಟ ಅಲ್ಲ, ಇದು ಯಾವುದನ್ನೇ ಬೇಡ ಅನ್ನೋದಕ್ಕಿಂತ ಕಸ ಮಾಡೋದು ಬೇಡ ಅನ್ನೋದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಜೊತೆಗೆ ಗಿಡಗಳ ಸಂಖ್ಯೆ ಬೆಳೆಸೋದಕ್ಕೆ ವಾರಕ್ಕೊಮ್ಮೆ ಸಮಯ ಕೊಟ್ಟು ಸಮಯ ಕೊಡುವಂಥದ್ದಿರ್ಬೋದು, ಹಾಕಿರೋ ಗಿಡಗಳಿಗೆ ನೀರು ಹಾಕೋದಿರ್ಬೋದು. ಈ ತರದ ಒಬ್ಬ ಸಾಮಾನ್ಯ ವ್ಯಕ್ತಿಯು ಈ ಸಂಗತಿಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದರಿಂದನೇ ದೇಶವೂ ಬದಲಾವಣೆ ಆಗ್ಬೋದು, ಇಡೀ ಭೂತಾಯಿಯಲ್ಲಿಯೇ ನಾವು ಒಂದಷ್ಟು ಬದಲಾವಣೆಯನ್ನು ತರೋದಕ್ಕೆ ನಾವು ಒಂದು ರಾಯಭಾರಿಗಳಾಗಬಹುದು ಅಂತ ಹೇಳಿ ಯುವ ರಾಯಭಾರಿಗಳಾಗಿ ಅಂತ ನಾನು ಕರೆ ಕೊಡ್ತೀನಿ. ಈ ವಾಸವಿ ಗ್ರೂಪ್ ಆಫ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇವತ್ತು ಡಿಗ್ರಿ ಸ್ಟೂಡೆಂಟ್ಸ್ಗೆ ಅಂದ್ರೆ BCom, BA, ಆಮೇಲೆ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಇವತ್ತು ಫ್ರೆಷರ್ಸ್ ಡೇ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಸಾಕಷ್ಟು ವರ್ಷಗಳಿಂದ ಈ ಸಂಪ್ರದಾಯವನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಸಂಪ್ರದಾಯ ನಡೆಸ್ಕೊಂಡ್ ಬಂದಾಗ ಯಾರಾದ್ರೂ ಸಮಾಜದಲ್ಲಿ ಒಂದು ಒಳ್ಳೆ ಕಾರ್ಯಗಳನ್ನ ಮಾಡಿರೋ, ಒಳ್ಳೆ ಹೆಸರನ್ನು ಪಡೆದಿರುವಂತ ವ್ಯಕ್ತಿಗಳನ್ನು ಕರೆಸಿ ಅವರುಗಳಿಂದ ಒಂದು ಮಕ್ಕಳಿಗೆ ಒಂದು ಒಳ್ಳೆ ಸಂದೇಶವನ್ನು ಕೊಡೋ ಒಂದು ಉದ್ದೇಶದಿಂದ ಇವತ್ತು ತೇಜಸ್ವಿನಿ ಅನಂತ್ ಕುಮಾರ್ ಅಜನ್ಯ ಚೇತನ ಚೇರ್ಪರ್ಸನ್ ಅವರು ಸಾಕಷ್ಟು ಸೋಷಿಯಲ್ ವರ್ಕ್ ಮಾಡ್ತಾ ಇರೋದ್ರು. ಅಂತವ್ರನ್ನ ಕರೆಸಿ ನಾವು ಈ ಸಂಸ್ಥೆಯಲ್ಲಿ ಆ ಒಂದು ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದ್ರು. ಅವರು ಮಕ್ಕಳಿಗೆ ಪ್ಲಾಸ್ಟಿಕ್ ಆಗ್ಲಿ ಮತ್ತೊಂದಾಗ್ಲಿ ಒಂದು ಯಾವುದೇ ಒಂದು ಇದಾಗ್ಲಿ ಒಂದು ಒಳ್ಳೆ ರಾಯಭಾರಿಯಾಗಿ, ಒಂದು ಸಂಸಾರ ಆಗ್ಲಿ ಒಂದು ಸಮಾಜ ಆಗ್ಲಿ ಒಂದು ರಾಯಭಾರಿ, ವಾಸವಿ ಕಾಲೇಜಿನ ರಾಯಭಾರಿಯಾಗಿ ಒಳ್ಳೆ ಸಂದೇಶವನ್ನ ಮಕ್ಕಳಿಗೆ ಕೊಟ್ಟಿದ್ದಾರೆ. ಇದೆಲ್ಲವೂ ಈ ಸಂಸ್ಥೆ ಬೆಳವಣಿಗೆಗೆ ಅವಕಾಶ ಆಗ್ತಾ ಇದೆ. ಇಲ್ಲಿ ಎಲ್ಲಾ ತರದ ವಿದ್ಯೆಯನ್ನು ಕೊಡ್ತಾ ಇದೀವಿ. ನಾನು ಮೊದಲೇ ಹೇಳಿದಾಗೆ ಈ ಸಂಸ್ಥೆ ಎಜುಕೇಶನಲ್ ಎಜುಕೇಶನಲ್ ಕಾಂಪ್ಲೆಕ್ಸ್ ಅಂತ ಎಲ್ಲಾ ತರನೂ ಇದೆ. PUC ಇದೆ, ಡಿಗ್ರಿ ಇದೆ, ಡಿಪ್ಲೊಮಾ ಇದೆ, BBA ಇದೆ, BCA ಇದೆ. ಈ ವರ್ಷದಿಂದ MBA, MCA, MCOM ಎಲ್ಲವನ್ನೂ ಶುರು ಮಾಡಿದೀವಿ. ಮಕ್ಕಳಾಗಿ ಬಂದು ವಿದ್ಯಾರ್ಥಿಗಳಾಗಿ ಬಂದು ಉದ್ಯೋಗ ಪಡ್ಕೊಂಡು ಹೊರಗಡೆ ಹೋಗುವಂತ ಒಂದು ಸದುದ್ದೇಶವನ್ನು ಇಟ್ಕೊಂಡಿದೀವಿ. ಇದುವರೆಗೆ ಸುಮಾರು 5,000 ಜನ ಮಕ್ಕಳಿಗೆ ನಾವು ಇಲ್ಲಿಂದ ಉದ್ಯೋಗವನ್ನು ಕೊಟ್ಟು ಕಳಿಸಿದೀವಿ. ಎಲ್ಲ ಪ್ರತಿಷ್ಠಿತ ಕಂಪನಿಗಳಿಂದ ಬಂದು ಮಾಡ್ತಾರೆ. ಹೆಚ್ಚಿಗೆ ಓದ್ಬೇಕಾ, ಹೈಯರ್ ಎಜುಕೇಶನ್ಗೆ ಹೋಗಿ. ನನ್ನ ಒಂದು ಕನಸಿರೋದೇ ಅದು, ಮಕ್ಕಳಾಗಿ ಬಂದು ವಿದ್ಯಾರ್ಥಿಗಳಾಗಿ ಬಂದು ಉದ್ಯೋಗ ಪಡೆದು ಹೊರಗಡೆ ಹೋಗುವಂತ ಒಂದು ಧ್ಯೇಯ ಇಟ್ಕೊಂಡು ಈ ಸಂಸ್ಥೆಯನ್ನು ನಡೆಸ್ತಾ ಇದೀವಿ. ಇದು ಇನ್ನೂ ಹೆಚ್ಚಿಗೆ ಬೆಳೀಲಿ, ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡುವಂತ ಸಂಸ್ಥೆಯಾಗಿ ಶಾಶ್ವತವಾಗಿ ಉಳಿಲಿ ಅನ್ನೋದೇ ನನ್ನ ಒಂದು ಧ್ಯೇಯ. ಕ್ಯಾಂಪಸ್ ಇಂಟರ್ವ್ಯೂಸ್ ಅಂತಂದ್ರೆ ಪ್ರತಿಷ್ಠಿತ ಇನ್ಫೋಸಿಸ್ ಇರ್ಬೋದು, ಡೆಲ್ ಇರ್ಬೋದು, ಎಲ್ಲಾ ಪ್ರತಿಷ್ಠಿತ ಕಂಪನಿಗಳಿಂದಾನು ಅವರೇ ನಮ್ಮ ಒಂದು ಸಂಸ್ಥೆಗೆ ಬಂದು ಇಲ್ಲಿ ಮಕ್ಕಳನ್ನ
ಸೆಲೆಕ್ಟ್ ಮಾಡಿ ಅವರು ಡಿಗ್ರಿ ಆಗಿದ ತಕ್ಷಣ ಅವರಿಗೆ ಉದ್ಯೋಗ ಅವಕಾಶ ಕೊಡ್ತಾರೆ. ಅದು ಒಂದು. ಇನ್ನೊಂದು ಏನು ಅಂತಂದ್ರೆ, ಯಾವ ಸಂಸ್ಥೆಯಿಂದ ಬಂದ್ರು ಯಾವುದೇ ನಾವು ವಂತಿಕೆಯನ್ನ ಮಕ್ಕಳ ಮೇಲೆ ಹೇರ್ತಾ ಇಲ್ಲ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕಳಿಸ್ತಾ ಇದೀವಿ. ಒಬ್ಬೊಬ್ಬ ವಿದ್ಯಾರ್ಥಿಗಳಿಗೆ ಬೇರೆ ಕಡೆ 1 ಅಥವಾ 2 ಅವಕಾಶ ಕೊಡ್ತಾರೆ. ಇಲ್ಲಿ ನಾವು ಮಕ್ಕಳು ಚಾಯ್ಸ್ ಮಾಡ್ಕೊಳಕ್ ಬಿಡ್ತೀವಿ. ಯಾವ ಕಂಪನಿ ಬೇಕಾದ್ರೂ ನೀವು ಚಾಯ್ಸ್ ಮಾಡ್ಕೊಳ್ರಪ್ಪ, ನೀವು ಅದರಲ್ಲಿ ಸೆಲೆಕ್ಟ್ ಆಗಿ ನೀವು ಹೋಗಿ ಅಂತೇಳಿ ಇವತ್ತು ಸಾಕಷ್ಟು ಜನ ಸಂತೋಷವಾಗಿ, ಪೇರೆಂಟ್ಸು ಅಷ್ಟೇ, ಈ ವಾಸವಿ ಕಾಲೇಜಿಗೆ ಸೇರಿಸಿದ್ರೆ ನಮ್ಮ ವಿದ್ಯಾರ್ಥಿಗಳು ಉದ್ಯೋಗಸ್ಥರಾಗ್ತಾರೆ ಅನ್ನೋ ಒಂದು ಭಾವನೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಒಂದು ಒಳ್ಳೆ ಅಡ್ಮಿಷನ್ಸ್ ಆಗ್ತಾ ಇದೆ. ಈ ವರ್ಷದಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ. ಡಿಗ್ರಿನಲ್ಲಿ 100% ತಗೊಂಡಿರುವಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇದ್ದಾರೆ. ಈ ಸಂಸ್ಥೆ ಇದೇ ರೀತಿ ಬೆಳೀತಾ ಇದೆ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ ಸರ್. ಯಾವತ್ತು ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಒಂದೇ ಅಲ್ಲ, ವಿದ್ಯಾ ಪಡೆಯೋದು ಒಂದೇ ಅಲ್ಲ, ಸಮಾಜದೊಂದು ಒಂದು ಒಳ್ಳೆ, ಯಾವಾಗ ವಿದ್ಯಾಭ್ಯಾಸ ಪಡಿತೀವೋ, ವಿದ್ಯಾ ಪಡೆದ ತಕ್ಷಣ ಅವನು ಸಮಾಜದೊಂದು ಒಳ್ಳೆ ವ್ಯಕ್ತಿ ಆಗ್ಬೇಕು. ಈ ವಿದ್ಯಾರ್ಥಿಗಳೇ ಮುಂದಿನ ನಮ್ಮ ದೇಶದ ಪ್ರಜೆಗಳು. ಹಾಗಾಗಿ ಒಳ್ಳೆ ವಿದ್ಯಾರ್ಥಿಗಳು, ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ವಿದ್ಯಾ ಸಂಸ್ಥೆಗಳು ಇನ್ನೂ ಹೆಚ್ಚಿಗೆ ಬರಲಿ, ಸಂಸ್ಕೃತಿಯನ್ನು ಬೆಳೆಸಲಿ, ಭಾರತದ ಸಂಸ್ಕೃತಿಯನ್ನು ಬೆಳೆಸಬೇಕು, ಭಾರತ ಸಂಸ್ಕೃತಿಯನ್ನು ಉಳಿಸಬೇಕು ಅಂತ ಹೇಳಿ ಮಕ್ಕಳಿಗೆ ಹೇಳಕ್ ಇಷ್ಟಪಡ್ತೀನಿ ಸರ್.